ದಫನ ಮಾಡಿದ ಬಳಿಕ ನಾವು ಏನು ಮಾಡ್ತೇವೆ, ಮುಚ್ಚುಗಲ್ಲಿನ ಮೇಲೆ ನಾವು ಮಣ್ಣನ್ನು ಹಾಕ್ತೇವೆ. ಇದೆಲ್ಲವೂ ನಾವು ಕಾಣುವಂಥ ಒಂದು ದೃಶ್ಯವಾಗಿದೆ. ಅಂದರೆ ಕಬರಿನ ಮೇಲೆ 3 ಹಿಡಿ ಮಣ್ಣನ್ನು ನಾವು ಹಾಕುವುದು. ಈ 3 ಹಿಡಿ ಮಣ್ಣನ್ನು ಹಾಕುವಾಗ ಏನು ಹೇಳಬೇಕು? ಕೇವಲ 3 ಹಿಡಿ ಮಣ್ಣನ್ನು ಹಾಕಿದರೆ ಸಾಕೆ. ಅದರ ಜೊತೆಯಲ್ಲಿ ಏನಾದರೂ ಹೇಳಿಕ್ಕಿದೆ, ಅದನ್ನು ಇಂದು ನಾವು ಕಲಿಯೋಣ. ಮೊದಲಿಗೆ ನಾವು ಮಣ್ಣನ್ನು ಹಾಕುವಾಗ ಮಿನ್ಹಾ ಖಲಕ್ನಾಕುಂ, ನಾವು ನಿಮ್ಮನ್ನು ಈ ಮಣ್ಣಿನಿಂದ ಸೃಷ್ಟಿಸಿದ್ದೇವೆ ಎಂಬುದಾಗಿದೆ ಇದರ ಅರ್ಥ. ಮಿನ್ಹಾ ಖಲಕ್ನಾಕುಂ. ಎರಡನೇ ಬಾರಿ ನಾವು ಮಣ್ಣನ್ನು ಹಾಕುವಾಗ ವಫೀಹಾ ನುঈದುಕುಂ, ಆ ಮಣ್ಣಿನೊಳಕ್ಕೆ ಅದರೊಳಕ್ಕೆ ನಾವು ನಿಮ್ಮನ್ನು ಮರಳಿಸುತ್ತಿದ್ದೇವೆ ಅಂತ ಹೇಳಬೇಕು. ಮೂರನೇ ಹಿಡಿಯನ್ನು ಹಾಕುವಾಗ ವಮಿನ್ಹಾ ನುಖ್ರಿಜುಕುಂ ತಾರತನ್ ಉಖ್ರಾ, ನಾವು ಅದರಿಂದಲೇ ನಿಮ್ಮನ್ನು ಹೊರತರುತ್ತೇವೆ, ಆ ಮಣ್ಣಿನಿಂದಲೇ ಪುನಃ ನಿಮ್ಮನ್ನು ನಾವು ಹೊರತರುತ್ತೇವೆ ಎಂದಾಗಿದೆ ಇದರ ಅರ್ಥ. ಆದ್ದರಿಂದ ನಾವು ಕಬರಿಗೆ ಮಣ್ಣನ್ನು ಹಾಕುವಾಗ ಮಿನ್ಹಾ ಖಲಕ್ನಾಕುಂ ವಫೀಹಾ ನುঈದುಕುಂ ವಮಿನ್ಹಾ ನುಖ್ರಿಜುಕುಂ ತಾರತನ್ ಉಖ್ರಾ ಎಂದು ಹೇಳುವುದು ಸುನ್ನತಿದೆ.